ಯಾವಾಗೆಲ್ಲ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳೇಳುತ್ತೆ, ನೇರವಾಗಿ ಗ್ಯಾರಂಟಿಗಳ ಕಡೆಗೆ ಗಮನ ಹರಿಯುತ್ತೆ. ಪ್ರಾಯೋಗಿಕ ಯೋಜನೆಗಳ ಆರ್ಥಿಕ ವೆಚ್ಚವನ್ನ ಭರಿಸಲಿಕ್ಕೂ ಸರ್ಕಾರಕ್ಕೆ ಗ್ಯಾರಂಟಿಗಳ ಹೊರೆ ಅಡ್ಡಿಯಾಗ್ತಿದೆಯಾ ಅನ್ನೋ ಅನುಮಾನ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ, ಬರೋಬ್ಬರಿ 70 ಲಕ್ಷಕ್ಕೂ ಅಧಿಕ ಮೊತ್ತದ ಕರೆಂಟ್ ಬಿಲ್ ಬಂದಿದೆ. ಈ ಬಿಲ್ಲನ್ನು ಕಂಡು ಮಠದ ಆಡಳಿತ ಮಂಡಳಿ ಅಕ್ಷರಶಃ ಶಾಕ್ ಆಗಿದೆ. ಕೆಐಎಡಿಬಿ ಅಭಿಯಂತರರಿಂದ ಬಿಲ್ ಪಾವತಿ ಮಾಡುವಂತೆ ಪತ್ರವನ್ನ ಬರೆಯಲಾಗಿದೆ. ಆಗಿರೋದೇನು ಅಂದ್ರೆ, ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರು ಹರಿಸಲಾಗ್ತಾ ಇತ್ತು. ಸಿದ್ಧಗಂಗಾ ಮಠ ಹಾಗೆ 3 ಗ್ರಾಮಗಳಿಗೆ ನೀರನ್ನು ಹರಿಸೋ ಯೋಜನೆ. ದೇವರಾಯಪಟ್ಟಣ, ಮಾದನಾಯಕನಹಳ್ಳಿ ಪಾಳ್ಯ ಹಾಗೆ ಕುಂದೂರು ಗ್ರಾಮ, ಇದಿಷ್ಟರ ಬಿಲ್ಲು ಕೂಡ, ಈ ನೀರು ಹರಿಸೋ ಯೋಜನೆ ಏನಿದೆ ಇದಿಷ್ಟರ ಬಿಲ್ ಕೂಡ ಮಠ ಪಾವತಿ ಮಾಡಬೇಕು ಅಂತ ಹೇಳಿ ಇದೀಗ ಕೆಐಎಡಿಬಿ ಪತ್ರ ಬರೆದಿದೆ. ಕೆಐಎಡಿಬಿ ಆರ್ಥಿಕ ಸುಸ್ಥಿತಿಯಲ್ಲಿ ಇಲ್ಲ ಅಂತ ಮಂಡಳಿ ವಾದ ಮಾಡ್ತಿರೋದು. ಪ್ರಾಯೋಗಿಕ ಯೋಜನೆಗಳ ವಿದ್ಯುತ್ ಬಿಲ್ ಅನ್ನ ಪೂರೈಕೆ ಮಾಡಲಿಕ್ಕೂ ಕೂಡ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ, ಇದನ್ನ ಮಠ ಪಾವತಿ ಮಾಡಬೇಕಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ನೀರೇ ಬಳಸಿಲ್ಲ ನಾವು, ಆದ್ರೆ ಕರೆಂಟ್ ಕೂಡ ಈ ಪ್ರಮಾಣದಲ್ಲಿ ಬಳಸಿಲ್ಲ, ಬಿಲ್ ಕಟ್ಟಿ ಅಂದ್ರೆ ಹೆಂಗೆ ಅಂತ ಹೇಳಿ ಮಠದ ಆಡಳಿತ ಮಂಡಳಿ ಇದೀಗ ಪ್ರಶ್ನೆ ಮಾಡ್ತಾ ಇದೆ. ನಮ್ಮ ಮಠಕ್ಕೆ ನಮ್ಮ ಪರಮ ಪೂಜ್ಯರು ಭಾಳ ವರ್ಷದಿಂದಲೂ ಕೂಡ ಇದಕ್ಕೆ ಬೇಡಿಕೆ ಇಡ್ತಾ ಇದ್ರು. ಇದು ಮತ್ತು ಮೈದಾಳ ಕೆರೆಗೆ ನೀರು ಕೊಡಿ ಅಂತೇಳಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಿನಿಂದಲೂ ಇದಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ರು. ಅವಾಗಲೇ ಪ್ರಾರಂಭವಾಗಿದ್ದು ಇಷ್ಟು ವರ್ಷ ಆದರೂ ಕೂಡ ಇದು ಮುಕ್ತಾಯ ಆಗಿಲ್ಲ. ಕಳೆದ 2 ವರ್ಷದಿಂದ ಮುಕ್ತಾಯ ಆಗೋದು, ಇನ್ನೂ ಮೈದಾಳಕ್ಕಾಗಿಲ್ಲ. ಇನ್ನೂ ಕೂಡ ಈ ದೇವರಾಯಪಟ್ಟಣ ಕೆರೆಗೆ ಮುಕ್ತಾಯ ಆಗಿ ಅಲ್ಲಿಗೆ ಪ್ರಾರಂಭಿಕವಾಗಿ ಅದನ್ನು ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಹೇಳಿ ಅದನ್ನು ತುಂಬಿಸಿದ್ರು. ಕಳೆದ ವರ್ಷ ಎಲ್ಲ ಆಚೆ ವರ್ಷ ತುಂಬಿಸಿದ್ರು ಅದನ್ನು. ಆ 1 ವರ್ಷ ಇನ್ನೂ ಒಂದು ವರ್ಷನೂ ಆಗಿ ಪ್ರಥಮವಾಗಿ ತುಂಬಿಸಿರೋದಕ್ಕೆ ಈಗ ಬಿಲ್ಲು 70,30,000 ಚಿಲ್ಲರೆ ಬಂದಿದೆ. ಈಗನೇ ಇದ್ರ ಪ್ರಕಾರ ಕೆಡಿಬಿ ಅವ್ರ ಪ್ರಕಾರ 31,31,438 ರೂಪಾಯಿಗಳನ್ನು ಬಿಲ್ಲು ಇದು ಬಂದಿದೆ. ಇದಕ್ಕೆ ಇದು ಮಠದವರೇ ಕಟ್ಟಬೇಕು. ಮಠದಿಂದ ನಾವು ಇನ್ನೂ ನೀರೇ ಮಠದಿಂದ ಅಲ್ಲಿ ತಾಣಕ್ಕಾಗಿಲ್ಲ. ಇನ್ನು ಕೆರೆಯಿಂದ ನೀರು ಇಲ್ಲಿಗೆ ತಾಣಕ್ಕಾಗೇ ಇಲ್ಲ. ಇನ್ನು ನಾವು ಮಠದವ್ರು ಉಪಯೋಗಿಸೇ ಇಲ್ಲ, ಒಂದು ನೀರು ಉಪಯೋಗಿಸಿಲ್ಲ. ಅದರಿಂದ ಇನ್ನೂ ಸರಬರಾಜು ತಾಣಕ್ಕಾಗಿಲ್ಲ. ಅಂಥದ್ರಾಗೆ ಮಠದವರೇ ಕಟ್ಟಬೇಕು ಅಂತಲೂ ಕೊಟ್ಟಿದ್ದಾರೆ. ಇದರೊಳಗೆ ಅಕ್ಕಪಕ್ಕದ ಗ್ರಾಮಗಳು ನೀರು ಕೊಡಬೇಕು ಅನ್ನೋ ಉದ್ದೇಶನೂ ಇದೆ ಇದರೊಳಗೆ. ಅದರಿಂದ ಇದು ನಾವು ಈಗ ಕಟ್ಟೋ ಸ್ಥಿತಿಲೇ ನಾವು ಇಲ್ಲ. ಈಗ ಅದು 70 ಲಕ್ಷ ಚಿಲ್ಲೆ, 70,30,000 ಚಿಲ್ಲೆ ಇದೆ ಇದೆಲ್ಲ. ಅದರಿಂದ ನಾವು ಸರ್ಕಾರಕ್ಕೆ ಇದು ಕೇಳ್ಕೊಳ್ಳಿ ಅಂತೇಳಿ ಕಾರ್ಯಪಾಲಕ ಅಭಿಯಂತರಿಗೆ ನಾವು ಮರುಪತ್ರ ಬರೆದಿದ್ದೀವಿ. ಯಾವಾಗೆಲ್ಲ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳೇಳುತ್ತೆ, ನೇರವಾಗಿ ಗ್ಯಾರಂಟಿಗಳ ಕಡೆಗೆ ಗಮನ ಹರಿಯುತ್ತೆ. ಪ್ರಾಯೋಗಿಕ ಯೋಜನೆಗಳ ಆರ್ಥಿಕ ವೆಚ್ಚವನ್ನ ಭರಿಸಲಿಕ್ಕೂ ಸರ್ಕಾರಕ್ಕೆ ಗ್ಯಾರಂಟಿಗಳ ಹೊರೆ ಅಡ್ಡಿಯಾಗ್ತಿದೆಯಾ ಅನ್ನೋ ಅನುಮಾನ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ, ಬರೋಬ್ಬರಿ 70 ಲಕ್ಷಕ್ಕೂ ಅಧಿಕ ಮೊತ್ತದ ಕರೆಂಟ್ ಬಿಲ್ ಬಂದಿದೆ. ಈ ಬಿಲ್ಲನ್ನು ಕಂಡು ಮಠದ ಆಡಳಿತ ಮಂಡಳಿ ಅಕ್ಷರಶಃ ಶಾಕ್ ಆಗಿದೆ. ಕೆಐಎಡಿಬಿ ಅಭಿಯಂತರರಿಂದ ಬಿಲ್ ಪಾವತಿ ಮಾಡುವಂತೆ ಪತ್ರವನ್ನ ಬರೆಯಲಾಗಿದೆ. ಆಗಿರೋದೇನು ಅಂದ್ರೆ, ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರು ಹರಿಸಲಾಗ್ತಾ ಇತ್ತು. ಸಿದ್ಧಗಂಗಾ ಮಠ ಹಾಗೆ 3 ಗ್ರಾಮಗಳಿಗೆ ನೀರನ್ನು ಹರಿಸೋ ಯೋಜನೆ. ದೇವರಾಯಪಟ್ಟಣ, ಮಾದನಾಯಕನಹಳ್ಳಿ ಪಾಳ್ಯ ಹಾಗೆ ಕುಂದೂರು ಗ್ರಾಮ, ಇದಿಷ್ಟರ ಬಿಲ್ಲು ಕೂಡ, ಈ ನೀರು ಹರಿಸೋ ಯೋಜನೆ ಏನಿದೆ ಇದಿಷ್ಟರ ಬಿಲ್ ಕೂಡ ಮಠ ಪಾವತಿ ಮಾಡಬೇಕು ಅಂತ ಹೇಳಿ ಇದೀಗ ಕೆಐಎಡಿಬಿ ಪತ್ರ ಬರೆದಿದೆ. ಕೆಐಎಡಿಬಿ ಆರ್ಥಿಕ ಸುಸ್ಥಿತಿಯಲ್ಲಿ ಇಲ್ಲ ಅಂತ ಮಂಡಳಿ ವಾದ ಮಾಡ್ತಿರೋದು. ಪ್ರಾಯೋಗಿಕ ಯೋಜನೆಗಳ ವಿದ್ಯುತ್ ಬಿಲ್ ಅನ್ನ ಪೂರೈಕೆ ಮಾಡಲಿಕ್ಕೂ ಕೂಡ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ, ಇದನ್ನ ಮಠ ಪಾವತಿ ಮಾಡಬೇಕಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ನೀರೇ ಬಳಸಿಲ್ಲ ನಾವು, ಆದ್ರೆ ಕರೆಂಟ್ ಕೂಡ ಈ ಪ್ರಮಾಣದಲ್ಲಿ ಬಳಸಿಲ್ಲ, ಬಿಲ್ ಕಟ್ಟಿ ಅಂದ್ರೆ ಹೆಂಗೆ ಅಂತ ಹೇಳಿ ಮಠದ ಆಡಳಿತ ಮಂಡಳಿ ಇದೀಗ ಪ್ರಶ್ನೆ ಮಾಡ್ತಾ ಇದೆ. ನಮ್ಮ ಮಠಕ್ಕೆ ನಮ್ಮ ಪರಮ ಪೂಜ್ಯರು ಭಾಳ ವರ್ಷದಿಂದಲೂ ಕೂಡ ಇದಕ್ಕೆ ಬೇಡಿಕೆ ಇಡ್ತಾ ಇದ್ರು. ಇದು ಮತ್ತು ಮೈದಾಳ ಕೆರೆಗೆ ನೀರು ಕೊಡಿ ಅಂತೇಳಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಿನಿಂದಲೂ ಇದಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ರು. ಅವಾಗಲೇ ಪ್ರಾರಂಭವಾಗಿದ್ದು ಇಷ್ಟು ವರ್ಷ ಆದರೂ ಕೂಡ ಇದು ಮುಕ್ತಾಯ ಆಗಿಲ್ಲ. ಕಳೆದ 2 ವರ್ಷದಿಂದ ಮುಕ್ತಾಯ ಆಗೋದು, ಇನ್ನೂ ಮೈದಾಳಕ್ಕಾಗಿಲ್ಲ. ಇನ್ನೂ ಕೂಡ ಈ ದೇವರಾಯಪಟ್ಟಣ ಕೆರೆಗೆ ಮುಕ್ತಾಯ ಆಗಿ ಅಲ್ಲಿಗೆ ಪ್ರಾರಂಭಿಕವಾಗಿ ಅದನ್ನು ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಹೇಳಿ ಅದನ್ನು ತುಂಬಿಸಿದ್ರು. ಕಳೆದ ವರ್ಷ ಎಲ್ಲ ಆಚೆ ವರ್ಷ ತುಂಬಿಸಿದ್ರು ಅದನ್ನು.
ಆ ಒಂದು ವರ್ಷ ಇನ್ನೂ ಒಂದು ವರ್ಷನೂ ಆಗಿ ಪ್ರಥಮವಾಗಿ ತುಂಬಿಸಿರೋದಕ್ಕೆ ಈಗ ಬಿಲ್ಲು 70,30,000 ಚಿಲ್ಲರೆ ಬಂದಿದೆ ಈಗನೇ ಇದ್ರ ಪ್ರಕಾರ KDB ಅವ್ರ ಪ್ರಕಾರ 31,438 ರೂಪಾಯಿಗಳನ್ನು ಬಿಲ್ಲು ಇದು ಬಂದಿದೆ ಇದಕ್ಕೆ. ಇದು ಮಠದವರೇ ಕಟ್ಟಬೇಕು. ಮಠದಿಂದ ನಾವು ಇನ್ನೂ ನೀರೇ ಮಠದಿಂದ ಅಲ್ಲಿ ತಾಣಕ್ಕಾಗಿಲ್ಲ. ಇನ್ನು ಕೆರೆಯಿಂದ ನೀರು ಇಲ್ಲಿಗೆ ತಾಣಕ್ಕಾಗೇ ಇಲ್ಲ. ಇನ್ನು ನಾವು ಮಠದವ್ರು ಉಪಯೋಗಿಸೇ ಇಲ್ಲ. ಒಂದು ನೀರು ಉಪಯೋಗಿಸಿಲ್ಲ ಅದರಿಂದ ಇನ್ನೂ ಸರಬರಾಜು ತಾಣಕ್ಕಾಗಿಲ್ಲ. ಅಂಥದ್ರಾಗೆ ಮಠದವರೇ ಕಟ್ಟಬೇಕು ಅಂತಲೂ ಕೊಟ್ಟಿದ್ದಾರೆ. ಇದರೊಳಗೆ ಅಕ್ಕಪಕ್ಕದ ಗ್ರಾಮಗಳು ನೀರು ಕೊಡಬೇಕು ಅನ್ನೋ ಉದ್ದೇಶನೂ ಇದೆ ಇದರೊಳಗೆ. ಅದರಿಂದ ಇದು ನಾವು ಈಗ ಕಟ್ಟೋ ಸ್ಥಿತಿಲೇ ನಾವು ಇಲ್ಲ. ಈಗ ಅದು 70 ಲಕ್ಷ ಚಿಲ್ಲೆ 70,30,000 ಚಿಲ್ಲೆ ಇದೆ ಇದೆಲ್ಲ. ಅದರಿಂದ ನಾವು ಸರ್ಕಾರಕ್ಕೆ ಇದು ಕೇಳ್ಕೊಳ್ಳಿ ಅಂತೇಳಿ ಕಾರ್ಯಪಾಲಕ ಅಭಿಯಂತರಿಗೆ ನಾವು ಮರುಪತ್ರ ಬರೆದಿದ್ವಿ. ಕರ್ನಾಟಕ ಅದರಲ್ಲೂ ರಾಯಚೂರು ಭಾಗದಲ್ಲಿ ಬೆಳೆದ ಭತ್ತವನ್ನ ಮಾರಾಟ ಮಾಡೋದನ್ನ ತೆಲಂಗಾಣ ಸರ್ಕಾರ ನಿರ್ಬಂಧಿಸಿದೆ. ರಾಜ್ಯದ ಕೆಲ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ. ಹೀಗಾಗಿ ಇದನ್ನ ವಿರೋಧಿಸಿ ರಾಯಚೂರು ಭಾಗದ ರೈತರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ನಿರ್ಧಾರವನ್ನ ತೆಗೆಯುವಂತೆ ಒತ್ತಾಯಿಸಿ ರೈತರು ಹೋರಾಟ ಮಾಡ್ತಿದ್ದಾರೆ. ರಾಯಚೂರಿನ ದೇವಸೂಗೂರು ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ರಾಜ್ಯದ ಭತ್ತದ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ. ಭತ್ತದ ಲಾರಿಗಳನ್ನ ತೆಲಂಗಾಣದ ಒಳಗೆ ಬಿಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹೆದ್ದಾರಿ ತಡೆದಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಕ್ವಿಂಟಲ್ ಭತ್ತಕ್ಕೆ ಬರೋಬ್ಬರಿ 2,500 ರೂಪಾಯಿ ಬೆಲೆ, ಹಾಗೆ 500 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾ ಇದೆ ತೆಲಂಗಾಣ ಸರ್ಕಾರ. ರಾಯಚೂರಿನಲ್ಲಿ ಕ್ವಿಂಟಲ್ಗೆ ಕೇವಲ 2,100 ರೂಪಾಯಿ ದರ ನಿಗದಿಯಾಗಿದೆ. ಹೀಗಾಗಿ ತೆಲಂಗಾಣದಲ್ಲಿ ಮಾರಾಟ ಮಾಡಿದ್ರೆ ಸ್ವಲ್ಪ ಲಾಭ ಜಾಸ್ತಿ ಅನ್ನೋದು ರೈತರ ಆಲೋಚನೆ. ಹೀಗಾಗಿ ತೆಲಂಗಾಣದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೊರಟಿದ್ದ ರೈತರು ಆ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ ಸರ್ಕಾರ. ಹೀಗಾಗಿ ಅದನ್ನ ಕೈ ಬಿಡಿ ಅಂತ ಹೇಳಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೆದ್ದಾರಿಯನ್ನ ತಡೆದಿರೋ ಸಲುವಾಗಿ ಇದೀಗ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ.